ಶಿವಪ್ರಕಾಶ್ ಅಲಿಯಾಸ್ ಈ ಬಿಕ್ಲು ಶಿವನ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದಾರೆ. ಈ ಹತ್ಯೆಯ ಸುಳಿಯಲ್ಲಿ ಈಗ ಮಾಜಿ ಸಚಿವರು ಬಿಜೆಪಿಯ ಶಾಸಕರ ಹೆಸರು ಕೂಡ ತಳಕು ಹಾಕೊಂಡಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ A5 ಭೈರತಿ ಬಸವರಾಜುಗೆ ಬಂಧನದ ಭೀತಿ ಎದುರಾಗಿದೆ. ಇವತ್ತು ಭೈರತಿ ಬಸವರಾಜು ಅವರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕೈವಾಡದ ಬಗ್ಗೆ ಸಾಕ್ಷಿ ಸಿಕ್ಕಿದ್ದೇ ಆಗಿಬಿಟ್ರೆ ಅರೆಸ್ಟ್ ಆಗುವಂತಹ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಕೊಲೆ ಪ್ರಕರಣದಲ್ಲಿ 5 ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ ಪೊಲೀಸರು. ಸಾಕ್ಷ್ಯ ಸಿಗದೇ ಇದ್ರೂ ಕೂಡ ನೋಟಿಸ್ ಅನ್ನು ಕೊಟ್ಟು ಹೇಳಿಕೆ ಪಡೆಯುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಕೊಲೆ ಆರೋಪಿಗಳ ಬಂಧನ, ಅವರ ಹೇಳಿಕೆ, ಪೊಲೀಸರ ಇನ್ವೆಸ್ಟಿಗೇಷನ್ನು, ದೂರುದಾರರು ನೀಡುವಂತಹ ಸಾಕ್ಷ್ಯಗಳ ಮೇಲೆ ನಿಂತಿದೆ ಭೈರತಿ ಬಸವರಾಜು ಅವರ ಭವಿಷ್ಯ. ಭೈರತಿ ಬಸವರಾಜ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ನನಗೂ ಈ ಕೊಲೆಗೂ ಸಂಬಂಧ ಇಲ್ಲ ಅಂತೇಳಿ. ಬಟ್ ಹಲವು ಫೋಟೋಗಳು, ವಿಡಿಯೋಗಳು ಭೈರತಿ ಬಸವರಾಜು ಜೊತೆಗೆ ಈ ಪ್ರಕರಣದ A1 ಆರೋಪಿಯಾದಂತಹ ಜಗದೀಶ್ನ ಫೋಟೋ ವಿಡಿಯೋ ವೈರಲ್ ಆಗಿರೋದ್ರಿಂದ, A5 ಆಗಿರೋದ್ರಿಂದ ಏನು ಕ್ರಮ ತಗೊಳ್ತಾರೆ ಪೊಲೀಸರು ಅನ್ನೋದೇ ಈಗಿರುವಂತಹ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಈ ಹಿಂದೆ ಈ ಯೋಗೇಶ್ ಗೌಡನ ಹತ್ಯೆಯ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿತ್ತು, ಈಗ ಬಿಕ್ಲು ಶಿವನ ಹತ್ಯೆಯ ವಿಚಾರದಲ್ಲೂ ಕೂಡ ಅದೇ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಹಾಗಾಗಿ ಈಗ ಭೈರತಿ ಬಸವರಾಜು ಅವರ ಭವಿಷ್ಯ ಏನು ಅಂಥೇಳಿ, ಅದು ರಾಜಕೀಯವಾಗಿರಬಹುದು ಅಥವಾ ಬಂಧನದ ಭವಿಷ್ಯವೇ ಆಗಿರಬಹುದು, ಪೊಲೀಸರು ಯಾವ ರೀತಿ ಹೆಜ್ಜೆ ಇಡಬಹುದು ಅಂಥೇಳಿ ಈ ಪ್ರಕರಣದಲ್ಲಿ? ರೌಡಿ ಶೀಟರ್ ಬಿಕ್ಲು ಶಿವನ ಮರ್ಡರ್ ಕೇಸಲ್ಲಿ ಬಿಜೆಪಿ ಶಾಸಕರಾಗಿರುವಂಥ ಭೈರತಿ ಬಸವರಾಜ್ ಅವರು A5 ಆರೋಪಿ ಆಗಿರುವಂಥದ್ದು. ಈ ಪ್ರಕರಣದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲದೂ ಕೂಡ ಪರೋಕ್ಷವಾಗಿ ಅವರ ಕೈವಾಡ ಇದೆ ಅಂತ ಆರೋಪವನ್ನು ಮಾಡಿ ಕೊಲೆಯಾದಂಥ ಶಿವನ ತಾಯಿ ದೂರನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ A5 ಆರೋಪಿಯನ್ನಾಗಿ ಈಗಾಗಲೇ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ FIR ಮಾಡಿಕೊಳ್ಳಲಾಗಿದೆ. ಈ ಪ್ರಕರಣದಲ್ಲಿ ಈಗಾಗಲೇ 5 ಜನ ಆರೋಪಿತರನ್ನು ವಶಕ್ಕೆ ಪಡೆದು ಪೊಲೀಸರು ತನಿಖೆಯನ್ನು ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಆ ತನಿಖಾ ಸಂದರ್ಭದಲ್ಲಿ ಹಂತಕರು ಎಲ್ಲಾದರೂ ಭೈರತಿ ಬಸವರಾಜರ ಹೆಸರು ಜೊತೆಗೆ ಅವರ ಬಗ್ಗೆ ಒಂದಷ್ಟು ಸಾಕ್ಷಿಗಳು ಸಿಕ್ಕಾದಲ್ಲಿ ಭೈರತಿ ಬಸವರಾಜ್ ಅವರಿಗೆ ದೊಡ್ಡ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಪ್ರಾಥಮಿಕವಾಗಿ ಪರೋಕ್ಷವಾಗಿ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಒಂದು ವೇಳೆ ಅವರಿಗೆ ಸಾಕ್ಷ್ಯಾಧಾರಗಳ ಕೊರತೆ ಇದ್ದಾದರೂ ಕೂಡ ಈಗ FIR ಅಲ್ಲಿ A5 ಆರೋಪಿ ಆಗಿರುವಂಥ ಕಾರಣಕ್ಕಾಗಿ ಅವರಿಗೆ ನೋಟಿಸನ್ನು ಕೊಟ್ಟು ಕರೆತಂದು ವಿಚಾರಣೆ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಅವರ ಬಹುಶಃ ಆರೋಪಿಗಳು ಕೊಡುವ ಹೇಳಿಕೆ ಜೊತೆಗೆ ಈ ಪ್ರಕರಣದಲ್ಲಿ ಅವರು ಭಾಗಿಯಾಗಿಲ್ಲ ಅನ್ನುವುದಕ್ಕೆ ಸಾಕ್ಷ್ಯಾಧಾರಗಳ ಕೊರತೆ ಮತ್ತು ಸಾಕ್ಷ್ಯಾಧಾರಗಳು ಸಿಕ್ಕಿದ್ದಾದಲ್ಲಿ ಅವರಿಗೆ ಬಂಧನದ ಭೀತಿ ಸಾಕಷ್ಟು ಕಾಡ್ತಾ ಇದೆ ಅನ್ನುವಂಥ ವಿಚಾರಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಒಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಅವರ ಪಾತ್ರದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಪ್ರೇಮ್, ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಪಡಿತಾ ಹೋಗ್ತೀವಿ. ನಾವೀಗಾಗಲೇ ಹೇಳ್ತಾ ಇದ್ವಿ ನಿಮಗೆ, ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಭಾರತೀನಗರ ಪೊಲೀಸರು ಅಂತ. ಈ ಬೆನ್ನಲ್ಲೇ ಈ ಕಿರಣ್ ಅನ್ನುವಂತಹ ವ್ಯಕ್ತಿ, ಈತ ಕೂಡ ಈ ಪ್ರಕರಣದ ಅಕ್ಯೂಸ್, ಈತ ಬಂದು ಕೊಲೆ ಮಾಡಿದ್ದು ನಾನೇ ಅಂತ ಒಪ್ಪಿಕೊಂಡಿದ್ದಾನೆ, ಅಕ್ಷರಶಃ ಸರೆಂಡರ್ ಆಗಿದ್ದಾನೆ. ತನಿಖೆ ಚುರುಕುಗೊಳಿಸಿರುವಂತಹ ಭಾರತೀನಗರ ಪೊಲೀಸರ ಮುಂದೆ ಬಿಕ್ಲು ಶಿವನನ್ನ ಕೊಂದಿದ್ದು ನಾನೇ ಹೀಗಂತ ಪೊಲೀಸರ ಮುಂದೆ ಕಿರಣ್ ಹೇಳಿಕೆಯನ್ನು ಕೊಟ್ಟ ಅನ್ನೋದು ಪ್ರಶ್ನೆ. ನನ್ನ ಮತ್ತು ಬಿಕ್ಲು ಶಿವನ ಮಧ್ಯೆ ಮನಸ್ತಾಪ ಇತ್ತು, ಹಾಗಾಗಿ ನಾನೇ ಹತ್ಯೆ ಮಾಡಿದ್ದೀನಿ ಅಂತ ಕಿರಣ್ ಅಂದಿದ್ದಾನಂತೆ. A1 ಅಂದರೆ ಈತನಿಗೆ ಭಾವ ಆಗಬೇಕು ಜಗದೀಶು, ನೆಂಟರು. ಸೊ ಭಾವ ಜಗದೀಶ್ ಪಾತ್ರ ಏನೂ ಇಲ್ಲ ಇದರಲ್ಲಿ ಅಂತ ಈ ಕಿರಣ್ ಹೇಳ್ತಾ ಇದ್ದಾನೆ ಪೊಲೀಸರ ಮುಂದೆ. ಕಿರಣ್, ವಿಮಲ್ನಂತೂ ಈ ಕೇಸ್ನಲ್ಲಿ ಫಿಟ್ ಮಾಡಿದ್ರು ಬಿಡಿ. ಕಿರಣ್, ವಿಮಲ್ ಸೇರಿ 5 ಪೊಲೀಸರು ಫುಲ್ ಗ್ರಿಲ್ಲನ್ನು ನಡೆಸ್ತಾ ಇದ್ದಾರೆ. ಆತ ಬಂದು ನಾನೇ ಕೊಂದಿದ್ದು ಅಂದ ತಕ್ಷಣವೇ ಪೊಲೀಸರು ಆ ಹೇಳಿಕೆಯನ್ನು ಬೈ ಮಾಡಿಬಿಡಲ್ಲ, ಅಂದರೆ ತೊಗೊಂಡ್ಬಿಟ್ಟು ಈತನನ್ನೇ ಚಾರ್ಜ್ ಶೀಟ್ ಈತನ ವಿರುದ್ಧನೇ ಹಾಕಿ ಫ್ರೇಮ್ ಮಾಡಿ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಲ್ಲ, ಕ್ರಾಸ್ ವೆರಿಫಿಕೇಷನನ್ನು ಮಾಡ್ತಾರೆ. ಬಟ್ ಕನ್ಫೆಷನಲ್ ಸ್ಟೇಟ್ಮೆಂಟ್ನಲ್ಲಿ ಕ್ರೈಮ್ ಮಾಡಿರೋದ್ರ ಬಗ್ಗೆ ಈತ ಒಪ್ಪಿಕೊಳ್ತಾ ಇದ್ದಾನೆ. ಆದರೆ ಇನ್ನೊಂದು ಟ್ವಿಸ್ಟ್ ಇದೆ ಇದರಲ್ಲಿ. ಇದೇ ಬಿಕ್ಲು ಶಿವ ಕೊಲೆ ಆಗೋಕ್ಕೂ ಮುಂಚೆ ಈ ಜಗದೀಶ್ ತನಗೆ ಜೀವ ಬೆದರಿಕೆ ಹಾಕ್ತಿದ್ದಾನೆ ಅಂತ ಫೆಬ್ರವರಿಯಲ್ಲಿ ಕಂಪ್ಲೇಂಟ್ ಮಾಡಿದ್ದಾನೆ ಸ್ಟೇಷನ್ಗೆ ಹೋಗ್ಬಿಟ್ಟು. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಈಗ ಈ ಕಿರಣ್ ಬಂದು ಕೊಲೆ ಮಾಡಿದ್ದು ನಾನೇ ಅಂತ ಅಂತಿದ್ದಾನೆ, ಬಟ್ ಫೆಬ್ರವರಿ ತಿಂಗಳಲ್ಲಿ ಈ ಬಿಕ್ಲು ಶಿವ ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾನೆ ಪೊಲೀಸರಿಗೆ, ಜಗದೀಶ್ನಿಂದ ವಿಪರೀತ ಕಿರಿಕಿರಿ ಆಗ್ತಿದೆ ಅಂತ. ಇಲ್ಲಿ ನೋಡಿದ್ರೆ ಕಿರಣ್ ಜಗದೀಶ್ನನ್ನ ಬಚಾವ್ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾನೆ. ಸೊ ತನಿಖೆ ಹೇಗಾಗುತ್ತೆ?
ಮಮತಾ, ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ ಈಗಾಗಲೇ 5 ಜನ ಆರೋಪಿತರು ಭಾರತೀನಗರ ಪೊಲೀಸರ ಮುಂದೆ ಸರೆಂಡರ್ ಆಗಿರುವಂಥದ್ದು. ಆರಂಭದಲ್ಲಿ 5 ಜನ ಆರೋಪಿಗಳು ಸರೆಂಡರ್ ಆದಂಥ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಇವರೇ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ಖಾತ್ರಿಪಡಿಸಿಕೊಂಡಿರುವಂಥ ಪೊಲೀಸರು ನಂತರ ಈ ಪ್ರಕರಣದಲ್ಲಿ ಅವರ ಪಾತ್ರದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡಿರುವಂಥದ್ದು. ಪ್ರಕರಣದ A1 ಆರೋಪಿ ಆಗಿರುವಂತಹ ಜಗದೀಶ್ ಅವರು ಈ ಪ್ರಕರಣದ ಈ ಹತ್ಯೆ ಆದ ಬಳಿಕ ನಾಪತ್ತೆ ಆಗಿರುವಂಥದ್ದು. ಈಗ ಸಿಕ್ಕಿರುವಂಥ ಅವರ ಬಾಮೈದ ಏನಿದ್ದಾನೆ ಆತ ಪೊಲೀಸರ ವಶದಲ್ಲಿರುವಂಥದ್ದು. ಆತನಿಗೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಡ್ರಾಮಾದ ಹೇಳಿಕೆ ನೀಡ್ತಿದ್ದಾನೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಈ ಪ್ರಕರಣದಲ್ಲಿ ನನಗೂ ಮತ್ತು ಬಿಕ್ಲು ಶಿವನಿಗೂ ಅಸಮಾಧಾನ ಇತ್ತು. ಜಮೀನು ವಿಚಾರವಾಗಿ ಆಗಾಗ ಕಿರಿಕಾಗ್ತಾ ಇತ್ತು. ಆ ಕಾರಣಕ್ಕಾಗಿಯೇ ನಾನು ಅವನಿಗೆ ಹತ್ಯೆ ಮಾಡಿದ್ದಾಗಿ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದಾನೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಆದರೆ ಅವರ ಭಾವನೆ ವಿಚಾರವಾಗಿ ಅಂದರೆ ಈ ಪ್ರಕರಣದ A1 ಆರೋಪಿ ಆಗಿರುವಂಥ ಜಗ್ಗ ಏನಿದ್ದಾನೆ ಆತ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥದ್ದು ಮಾಹಿತಿಯನ್ನು ಆತ ಪೊಲೀಸರ ಮುಂದೆ ಹೇಳ್ತಿದ್ದಾನೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಆ ವಿಡಿಯೋ ಸೆರೆಯಾಗಿರುವಂಥ ವಿಡಿಯೋದಲ್ಲಿ ನಾನೇ ಇದ್ದೀನಿ, ಹಾಗಾಗಿ ನಾನು ಮಾತ್ರ ಈ ಒಂದು ಹತ್ಯೆಯನ್ನು ಮಾಡಿದ್ದೇನೆ, ಜಗ್ಗನ ಪಾತ್ರ ಏನೂ ಇಲ್ಲ ಅನ್ನುವಂಥ ಡ್ರಾಮದ ಹೇಳಿಕೆಯನ್ನು ಕೊಡ್ತಿದ್ದಾನೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಆದರೆ ಪೊಲೀಸರು ಅವನ ಹೇಳಿಕೆಗೆ ಅಷ್ಟಕ್ಕೆ ಸುಮ್ಮನಿರದೆ ಆರೋಪಿಗಳ ಬಗ್ಗೆ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಹಾಗಾಗಿ ಈಗಾಗಲೇ ಈ ಪ್ರಕರಣ ಆದ ಬಳಿಕ ತಲೆಮರೆಸಿಕೊಂಡಿರುವಂಥ A1 ಆರೋಪಿ ಜಗದೀಶ್ನನ್ನ ಹುಡುಕಾಟ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಮಮತಾ, ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ. ಶಿವಪ್ರಕಾಶ್ ಉರೂಫ್ ಬಿಕ್ಲು ಶಿವನ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 2 ವಿಶೇಷ ತಂಡಗಳನ್ನು ರಚಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹಲಸೂರು ಬಳಿ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ 2 ACPಗಳ ನೇತೃತ್ವದಲ್ಲಿ 2 ತಂಡವನ್ನು ರಚಿಸುವಂತಹ ಕೆಲಸ ಆಗಿದೆ. ಕೊಲೆ ಹಿಂದಿನ ರಹಸ್ಯವನ್ನ ಭೇದಿಸ್ತಾ ಇದೆ ಒಂದು ತಂಡ. ರಿಯಲ್ ಎಸ್ಟೇಟು ಹಳೆ ದ್ವೇಷದ ಬಗ್ಗೆ ಮತ್ತೊಂದು ತಂಡ ಈಗ ತನಿಖೆಯನ್ನು ನಡೆಸ್ತಾ ಇರುವಂತಹದ್ದು. A5 ಶಾಸಕ ಭೈರತಿ ಬಸವರಾಜು ಪಾತ್ರದ ಬಗ್ಗೆ ಪೊಲೀಸರು ತೀವ್ರ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹತ್ಯೆಗೆ ಕುಮ್ಮಕ್ಕು ಕೊಟ್ಟ ಬಗ್ಗೆ ರೌಡಿ ಶೀಟರ್ ಬಿಕ್ಲು ತಾಯಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಆರೋಪಿಗಳ ಜೊತೆಗೆ ಲಿಂಕ್ ಇರುವ ಬಗ್ಗೆ ದಾಖಲೆಯನ್ನು ಕಲೆ ಹಾಕ್ತಾ ಇದೆ ಮತ್ತೊಂದು ತಂಡ. ಶಾಸಕ ಬಸವರಾಜ್ ಜೊತೆಗೆ ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಗುರುತಿಸಿಕೊಂಡಿದ್ದ. ಹಾಗಾಗಿ ಈಗ ಭೈರತಿ ಬಸವರಾಜ್ ಹೆಸರನ್ನ ಮುನ್ನೆಲೆಗೆ ತರುವಂತಹ ಕೆಲಸ ಆಗ್ತಾ ಇದೆ. ಈ ಪ್ರಕರಣದಲ್ಲಿ A5 ಆರೋಪಿ ಆಗಿದ್ದಾರೆ. ಇವತ್ತು ನೋಟಿಸ್ ಕೊಟ್ಟು ವಿಚಾರಣೆಯನ್ನು ಕೂಡ ನಡೆಸ್ತಾರೆ. ಕೇವಲ ವಿಚಾರಣೆಗಷ್ಟೇ ಸೀಮಿತವಾಗುತ್ತಾ ಅಥವಾ ಪೊಲೀಸರು ಅರೆಸ್ಟ್ ಮಾಡ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮೇಲ್ನೋಟಕ್ಕೆ ರೌಡಿ ಶೀಟರ್ ಶಿವಪ್ರಕಾಶ್ ಉರೂಫ್ ಬಿಕ್ಲ ಶಿವ ಹತ್ಯೆಗೆ ಜಮೀನು ವ್ಯಾಜ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅಸಲಿ ಕಾರಣವನ್ನು ಕೂಡ ಈಗ ಪೊಲೀಸರು ಭೇದಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ.